ಅಲ್ಲನ್ನು ಕೈತಿರೋ ದಮ್ಮಯ್ಯ ನಮ್ಮ ಅಪ್ಪ ಅವನೇ ಅಂತ ಏನ್ ಆತರ ಆಗಿತ್ತು ನಿನ್ಗೆ ಬಿಡು ಹೇಳ್ತೀನಿ. ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ನಾನು ಅಂತದ್ ಏನು ತಪ್ಪು ಮಾಡಿಲ್ಲ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ ನನ್ನ? ಹಸುವಾಗಿದ್ದ ಹಸಕ್ಕೆಲ್ಲ ಗುಂಡ್ಕಲ್ ಮಾಡ್ಕೊಂಡಿದೀಯ ಅಂತಲ್ಲವಾ? ಅದಕ್ಕೆ ಬಿಡು ಈಗ. ಅಲ್ಲ ತಾಳಿ ಇಲ್ದೇನ ಹೆಂಗ್ ತಾಯಿ ಅದೇ ಅಂತ ನಮ್ ಕಡೆ ಇಲ್ಲ ಕಣಪ್ಪಯ್ಯ, ನಿಜವಾಗ್ಲು ತಾಳಿ ಇಲ್ದೆ ನನ್ ತಾಯಿನೇ ಆಗಿಲ್ಲ. ಅಷ್ಟೊಂದು ಮುಂದುವರೆದಿಲ್ಲ ಕಣಪ್ಪಯ್ಯ. ಮುಂದುವರಿದಿಲ್ವೇ? ನಾನ್ ಹೆಂಗ್ ನೆನ್ಬೇಕು ನಿನ್ನ? ಬಿಡಪ್ಪಯ್ಯ, ಹೊಡಿಬೇಡ. ಹಂಗಾದ್ರೆ ಅದ್ ಹೆಂಗ್ ಹೊಂಟೋಯ್ತು ಹೊಟ್ಟೆ ಒಳಗೆ ಪಿಂಡ? ನಾನ್ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಆತರ ಎಲ್ಲ ತಪ್ಪು ಕೆಲಸ ಮಾಡಲ್ಲ. ನಾನ್ ನಿನ್ ಮಗಳು ಕಣಪ್ಪಯ್ಯ. ನನ್ನ ಮಗಳಾದ ಬೇಕಾಗಿರೋದು. ಇಲ್ಲಪ್ಪಯ್ಯ, ನಿಜವಾಗ್ಲೂ ನಾನು ಏನು ಮಾಡಿಲ್ಲ. ಹೊಡಿಬೇಡ ಕಣಪ್ಪಯ್ಯ. ತಮ್ಮಯ್ಯ ಅಂತೀನಿ. ಬೇಡ ಹೊಡಿಯಲ್ಲ ಬಿಡವ. ಬೇಡ ಬೇಡ, ಅದ್ ಕೊಡು. ಬೇಡ. ಹುಡುಗಿಯ ಸರಿಯಾಗಿ ಅಂತ ಅನ್ಬಿಟ್ಟು ಬೇಡ. ನಿಜವಾಗ್ಲು ಬೇಡ. ನೀನ್ ಅಲ್ಲೆಲ್ಲ ಮಸಿ ಬೇಡ, ನಂಗೆ ಭಯ ಆಯ್ತದೆ. ಪರಸಂಗದ ಗೆಳೆಯ ಹಿಂಗೆ ಈ ರೀತಿ ಮಗಳಿಂದ ಹೊಡಿತಾ ಇದೆಯಲ್ಲ, ಅದು ಎಮ್ಮೆನೋ ದನನೋ? ಇದು ಯಾವ್ದು ಅಂಟಿ ಜಬರ್ದಸ್ತ್ ಆಗದಲ್ಲ ನಮಗ. ಎಮ್ಮೆನೂ ಅಲ್ಲ ನಾಯಿನೂ ಅಲ್ಲ ಕಲ. ನಾನ್ ಕಷ್ಟಪಟ್ಟು ಪ್ರಿಂಟ್ ಓದ್ತಿರೋ ನನ್ನ ಮಗಳು ಕಲಲೇ. ಅದ್ ಕೇಳಕ್ ನೀನ್ ಯಾರ್ಲ? ರಂಗನಾಯಕಿನೂ ಅಲ್ಲ, ಬಲೆ ಹುಡುಗಿನೂ ಅಲ್ಲ, ಹುಡುಗಾಡದ ಹುಡುಗಿ ಮಗಳು ಕ್ಲಾಸ್ಮೇಟ್ ಆಸಾ ಅಂತ. ಲೇ ಮಂಕ್ತಿಮ್ಮ, ದೊಣ್ಣೆಯಿಂದ ಮಗಳ ಹೊಡಿತಾ ಇದೆಯಲ್ಲ, ಏನಾದ್ರೂ ಬಿಳಿದಾರ ಇದು ಬಿದ್ದು ಮಸಣದ ಹೂ ಸೇರ್ಕೊಂಡ್ರೆ ಮಗಳು ಗತಿ ಏನೋ? ಅದೆಲ್ಲ ಸರಿ, ಏನ್ ತಪ್ಪು ಮಾಡವಳೆ ಅಂತ ಹೊಡಿತಾ ಇದೀಯಾ? ಹೆಂಗ್ ಹೇಳಿ ಆಸಾರಾಣಿಯವ್ರೆ ಈ ಬಾಯಿಂದ? ಇರು ಬಾಯಿಂದ ಹೇಳು. ಈಗ 3 ಮೇಲೆ 1 ದಾಟ್ಬಿಟ್ಟು 4 ತಿಂಗಳಾಗ್ಬಿಟ್ಟದೆ. ನಾಲ್ಕು ತಿಂಗಳ? 4 ಈಗ್ಲೆಲ್ಲ ಆಗ್ಲೇ ಆಗದೆ. ಈಗ ಕೇಳ್ತಾವ್ನಿ. ಲೇ ಹುಡುಗಿ, ಯಾವಂತ ಮನೆಯಾಳ ಕೆಲಸ ಮಾಡ್ಕೊಂಡ್ಬಿಟ್ಟೆ? ಯಾವ ಪ್ರೇಮ ಜಾಲದಲ್ಲಿ ಬಿದ್ದು ಇಂಥ ಕೆಲಸ ಮಾಡ್ದೀಯ? ಇಂಥ ಕೆಲಸ ಮಾಡಿ ನನ್ನ ಮಾನ ಮರ್ಯಾದಿನೂ ಕಳೆದ್ಬಿಟ್ಟಿಯಲ್ಲ. ನೀನ್ ಹಿಂಗ ಮಾಡೋದ್ರ ಬದಲು ಯಾವ್ದಾರೋ ಬಾಮಿಗಾರು ಬಿದ್ದೋಗಿ ಸಾಯ್ಬಾರ್ದ? ಹಂಗೆ ತಿಳಿ ಹೇಳಿ ಆಸಾರಾಣಿಯವ್ರೆ ಅವಳಿಗೆ ಬುದ್ಧಿ ಕಲೀಲಿ. ಅಲ್ಲ ಗೌಡ್ಗಳೇ, ಇನ್ನೆಷ್ಟು ಅಂತ ಹೇಳಿ. ಸರಿ, ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಏನು ಮಾಡುದಿಲ್ಲ. ಇದೇನ್ ಮಡಿಕದೇನು ಉಪ್ಪಿನಕಾಯಿ ಹಾಕೋಕಾಗದೆ? ಡೈರೆಕ್ಟ್ ಡಾಕ್ಟರ್ ಕೃಷ್ಣ ಹತ್ರ ಹೋಗಿ ಅದ್ ಕೆಳಕ್ ತುಪ್ಕೊಂಡ್ ಬಿದ್ದೋಗಂಗ ಅಂತ ಔಷಧಿ ಕೊಡ್ಬಿಡ್ತೀನಿ. ಅಯ್ಯಯ್ಯೋ, ಅಲ್ಲ ಕಣ ಮರ್ಯಾ, ನೀವು ಪಾಪು ಪಿಂಡನ ಕಳಿಸ್ಬಿಡುಕ ಅದೇನು ಐಸ್ ಕ್ರೀಮ್ ಕೆಟ್ಟೋಯ್ತೆ ಹಂಗೆ. ಅದು ಬೆಳತಿರುವ ಕೂಸು. ಹಂಗೇನಾದ್ರು ಆ ಪಾಪದ ಪಿಂಡನ ನೀವು ಸಾಯಿಸಿದ್ರ ಆ ಪಾಪ ನಿಮ್ಮನ್ನ ಸಾಯೋವರೆಗೂ ಕಾಡುತ್ತೆ. ಮತ್ತೇನ್ ಮಾಡುವಂತೀರಾ ಆಸಾರಾಣಿಯವ್ರೆ? ನಮ್ಮ ಆಂಟಿ ನೋಡಿ ಹಿರಿಯರ, ಬೆಳೀತಿರುವ ಕೂಸು ಬೆಳೆದು 6, 3, 9 ಆಗಲಿ ತಾನಾಗೆ ಹೊರ ಬರುತ್ತೆ. 6, 3, 9 ಆಗುವ ಅಂತ ತಡ್ಕೊಂಡು ಕ್ಯಾಚ್ ಇಟ್ಕೋಬೇಕಾಯ್ತದ. ಈ ಸಮಾಜ ಏನಂದದು? ಈ ಸಮಾಜವೆಂಬುದು ಸಾಮಾನು ಮಾರುವ ಸಂತೆ ಇದ್ದಂಗೆ. ಅದ್ರ ಚಿಂತೆ ನಿನಗ್ ಬೇಡ. ಈ ಇವಳೊಬ್ಳೆ ತಾಯಿ ಇಲ್ದೆ ತಾಯಿ ಆಗ್ತಾ ಇಲ್ಲ. ಈ ನಮ್ಮ ದೇಶದಲ್ಲಿ ತುಂಬಾ ಮಂದಿ ಹುಡುಗಿರಿದಾರ. ನೀವು ತಲೆ ಕೆಡಿಸ್ಕೋಬೇಡಿ.
ನಾನು ಈಗ ಡಾಕ್ಟ್ರು ಕೃಷ್ಣ ಕರ್ಕೊ ಹೋಗಿ ನೀವು ಮನೆಗೆ ನಡಿ, ನಾವು ಹೋಗಿ ಚೆಕಪ್ ಮಾಡಿಸ್ಕೊ ಬರ್ತೀನಿ. ಹೆಂಗ್ ಮಾಡಿ ನೋಡಪ್ಪ. ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ. ಆದ್ರೆ ರಿಲೀಸ್ ಆಗೋಕ್ ಮಾತ್ರ ಬಿಡ್ಬೇಡ ಕಣಪ್ಪ ನಿಮ್ ತಮ್ಮ. ಆಯ್ತು, ತಲೆ ಕೆಡ್ಸ್ಕೊಬೇಡಿ, ಹೋಗಿ ಹಿರಿಯರ. ನಿಮ್ಗೇನು ತೊಂದ್ರೆ ಆಗ್ದಂಗ ನೋಡ್ಸ್ಕತೀವಿ ನಿಮ್ ಮಗಳನ್ನ. ಹುಷಾರು. ಆಯ್ತು ಆಯ್ತು, ತಲೆ ಕೆಡ್ಸ್ಕೊಬೇಡಿ, ಹೋಗಿ. ನಾನು ಬರ್ನ ಜೊತೆಲಿ. ವಯಸ್ಸಾಗದ ಮೊದ್ಲೇ ವಯಸ್ಸಾಗದ. ಅಲ್ಲಿ ಇಲ್ಲಿ ತೂರಾಡ್ ಬಿದ್ದ ಗಲ್ಗಿಲಿ ಬಿದ್ದವ್ರು ಎತ್ಕೊಂಡ್ಬರೋದು ಕಷ್ಟ. ಅಲ್ಲ, ಇದು ಯಾಕೋ ಒಂಥರ ಗಂಡ್ಸು ವಯಸ್ಸು ಬಂದಂಗೆ ಬರ್ತದಲ್ಲ ಇವ್ರದು. ಗಂಡ್ಸೋ ಹೆಣ್ಸೋ ಚೆಕ್ ಮಾಡ್ಕೊ ಬರ್ಲಿ. ಹೆಣ್ಣಾದ್ರೆ ಇವಳು ನನಗ್ ಸರ್ ಹೋಯ್ತಾಳೆ, ಗಂಡಾದ್ರೆ ಚೆನ್ನಾಗಿ ಹಿಡ್ದು ಹಬ್ಬ ಮಾಡ್ತೀನಿ. ಗಾಯತ್ರಿ ಗಾಯತ್ರಿ, ನಿಮ್ಮಪ್ಪ ಹೋಗ್ಬಿಟ್ಟ ಸರಿ ಮುಂದೆ ಮಗ ಪಾಣದ ಮುಕ್ತಮ್ಮ. ಅಲ್ಲ ಕೊಡು, ನನಗೇನೋ ಆಗೋಗಿದೆ ಅಂತ ನನ್ನನ್ನ ಎಳ್ಕೊಂಡು ಹೋಗಕ್ಕೆ ಅಂತಾನೆ ನೋಡ್ತಾ ಇದ್ದ. ಹೋಗಿ ಹೋಗಿ ಆ ಮಂಕೆ ಮಾತು ಕೇಳ್ಕೊಂಡು ನನಗೆ 4 ತಿಂಗಳಾಗೈತೆ ಅಂತಾನೆ ತಿಳ್ಕೊಂಡ್ಬಿಟ್ಟವನೆ ನಮ್ಮಪ್ಪ. ಗಾಯತ್ರಿ, ನಿಮ್ಮ ಅಪ್ಪನಿಗೆ ಏನ್ ಗೊತ್ತು, ನಿನ್ ಮಾತನ್ನ ನಂಬ್ಕೊಂಡ್ಬಿಟ್ಟವ್ರೆ. ಆದ್ರೂ ನಮ್ಮ ಪ್ರೇಮ ಜಾಲದಲ್ಲಿ ಬಿದ್ದು ಆ ನಿಮ್ಮ ಸ್ವಾಗತ ಮಗ ಮಂಗೆ ಆಗೋದ ನನ್ನ ಚಿನ್ನ. ಹೌದು, ನಡಿ, ಇನ್ನು ತಡ ಮಾಡೋದ್ ಬೇಡ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಬಂದ್ಬಿಡೋಣ, ನಡಿ ಹೋಗೋಣ. ಸರಿ ಇರು ನನ್ನ ಗಾಯತ್ರಿ, ನಾನು ಹೋಗಿ ಮದುವೆ ಖರ್ಚಿಗೆ ಸ್ವಲ್ಪ ಹಣ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಬಂದು ಕೊಳಗ ಮಾಂಗಲ್ಯ ಕಟ್ತೀನಿ. ಅಯ್ಯ, ಎಲ್ಲೋ ಹೋಗ್ತಾ ಇದೀಯ? ನಮ್ಮ ಅಪ್ಪ ಮರ್ತ್ಬಿಟ್ಟು ಹೊಂಟದ ಕೊಡೋಕ್ ಹೋಯ್ತಾ ಇದೀನಿ. ನಿಮ್ಮ ಅಪ್ಪ ಆಲೆ ಎಲ್ಲೋ ಗಲ್ಗಿಲಿ ಬಿದೋರು ಬಿದೋಗಿದ್ದಾನೆ. ಹನ್ನೆರಡು ಜೊತೆಗೆ ಹೋಗ್ಬೇಕಾರೆ ನೀ ತಲೆಕೆಡ್ಸ್ಕೊಬೇಡ, ಇದೇ ಖುಷಿಯಾಗಿ ಕೊಡು. ಬಾಯಲ್ಲಿ ಒಂದು ಪುಟ್ಟು ಹಂಗೆ ಒಂದು ಮುಟ್ಟು ಕೊಡು. ಮುಟ್ಟ